ಉಪಗ್ರಹಗಳ ತಯಾರಿಕೆ ವಿಳಂಬವಾಗಲು ಕಾರಣ ಏನು? ಇನ್ನೊಂದು ಏನು ಆಪಾದನೆ ಅಂದರೆ ಅಲ್ಲಿ ಯೋಜನೆಗಳು ವಿಳಂಬ ಆಗುತ್ತೆ ಅಂತ ಅನ್ನೋದು ಕೆಲವು ಆಪಾದನೆಗಳಿರುತ್ತೆ. ಕೆಲವು ವಿಮಾನ ಅಭಿವೃದ್ಧಿ ಆಗೋದ್ರಲ್ಲಿ ತುಂಬ ಸಮಯ ತಗೊಂಡಿದೆ ಅಂತ. ಇಲ್ಲೇನಾಗುತ್ತೆ ಅಂತಂದರೆ ವಿಮಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾಗ ನಮ್ಮ ಸ್ವದೇಶಿ ಪ್ರಯತ್ನ ಯಾವುದೇ ನಡೆದಾಗ ವಿದೇಶದಿಂದ ಅದನ್ನು ಕೊಡೋದಕ್ಕೆ ಯಾವುದೋ ಒಂದು ದೇಶ ಮುಂದೆ ಬರುತ್ತೆ. ಆದರೆ ಉಪಗ್ರಹಗಳ ನಲ್ಲಿ ಆ ಥರ ಆಗೋದಿಲ್ಲ. ನಾವು ಉಪಗ್ರಹ ನಿರ್ಮಾಣ ಮಾಡ್ಕೊಂಡಿಲ್ಲ ಅಂದರೆ ಯಾವ ದೇಶನೂ ನಮಗೊಂದು ಉಪಗ್ರಹ ಕೊಡೋದಿಲ್ಲ. ಹಾಗಾಗಿ ನಾವೇ ಅದನ್ನು ನಿರ್ಮಾಣ ಮಾಡ್ಕೊಳ್ಬೇಕು. ನಮಗೆ ಬೇರೆ ಒಂದು ಕಾಂಪಿಟೇಟರ್ಸ್ ಯಾರೂ ಇರೋದಿಲ್ಲ, ಫಾರಿನ್ ಕಾಂಪಿಟೇಟರ್ಸು. ಇಲ್ಲಿ ಫಾರಿನ್ ಕಾಂಪಿಟೇಟರ್ಸ್ ಇರ್ತಾರೆ. ಹಾಗಾಗಿ ನಮ್ಮ ಕೆಲವು ಯೋಜನೆಗಳ ಪ್ರಗತಿ ಕುಂಠಿತ ಆಗುತ್ತೆ. ಆಮೇಲೆ ಇಲ್ಲಿ DRDO ವಿಮಾನ ಅದೆಲ್ಲ ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಮನುಷ್ಯರನ್ನ ಜೊತೆ ಕರ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಈ ಸುರಕ್ಷೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ನೀವು ಬೇರೆ ಈಗ ಒಂದು ರಾಕೆಟ್ ಆದಾಗ ಅದು ಅಕಸ್ಮಾತ್ ಅದು ವೈಫಲ್ಯ ಆದ್ರೂ ಆ ವೈಫಲ್ಯ ಆದರೆ ಅದ್ರ ಜೊತೆಗೆ ಯಾವುದೋ ಮನುಷ್ಯನ ಕರ್ಕೊಂಡು ಹೋಗದೇ ಇರೋದ್ರಿಂದ ನಿಮಗೆ ದೊಡ್ಡ ಮಟ್ಟದ ವಿವಾದಗಳು ಹೇಳೋದಿಲ್ಲ ಅದು ವೈಫಲ್ಯ ಆದರೆ. ಆದರೆ ಒಂದು ವಿಮಾನನ ನಿರ್ಮಾಣ ಮಾಡಿದಾಗ ವಿಮಾನದ ಜೊತೆಗೆ ಪೈಲಟ್ ಇರ್ತಾರೆ, ಜೊತೆಗೆ ಪ್ರಯಾಣಿಕರಿರ್ತಾರೆ. ಹಾಗಾಗಿ ಅಂಥ ವೈಫಲ್ಯಗಳನ್ನ ನಾವು ಸ್ವೀಕರಿಸೋದಕ್ಕಾಗಲ್ಲ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳು ನೂರಾರು ಪಟ್ಟು ಹೆಚ್ಚಿರುತ್ತೆ. ಒಂದು ರಾಕೆಟ್ ಉಡ್ಡಯನೆಗೆ ಬೇಕಾದ ಒಂದು ಪೂರ್ವ ಪರಿಶೀಲನೆಗಿಂತ ಹೆಚ್ಚಿನ ಮಟ್ಟದಲ್ಲಿ ವಿಮಾನಕ್ಕೆ ಇರುತ್ತೆ. ಹಾಗಾಗಿ ವಿಮಾನದ ಯೋಜನೆಗಳೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಏನಾಗಿತ್ತು ಅಂದರೆ DRDOಗೆ ಒಂದು ದೊಡ್ಡ ಮಟ್ಟದಲ್ಲಿ ತನ್ನ ಹೆಸರನ್ನು ಮರು ಛಾಪಿಸ್ಕೊಳ್ಳೋ ಒಂದು ಅವಶ್ಯಕತೆ ಇತ್ತು. ಸೊ ನಿನ್ನೆ ನಡೆದ ಒಂದು ಪ್ರಯೋಗ DRDO ವಿಜ್ಞಾನಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಿದೆ. ಈ ಮಿಷನ್ ಶಕ್ತಿ ಭಾರತಕ್ಕೆ ವಿಶ್ವದಲ್ಲಿ ಎಷ್ಟರ ಮಟ್ಟಿಗೆ ಬಲ ತುಂಬಬಹುದು? ಒಂದು ನಾನು ಈಗಾಗಲೇ ಹೇಳಿದೆ. ಈಗ ನಮ್ಮ ಮುಖ್ಯವಾದ ಒಂದು ನಾನು ಶತ್ರು ಅಂತೆಲ್ಲ ಹೇಳೋದಕ್ಕೆ ಇಷ್ಟಪಡಲ್ಲ. ಪ್ರತಿಸ್ಪರ್ಧಿ ರಾಷ್ಟ್ರ ಅಂತಂದರೆ ಚೀನಾ ದೇಶ. ಜಗತ್ತಿನಲ್ಲಿ ಈಗ ಎರಡು ಪ್ರಮುಖ ರಾಷ್ಟ್ರಗಳು ಅಂತಂದರೆ ಚೀನಾ ಮತ್ತು ಭಾರತ. ಯಾಕೆಂದರೆ ಜನಸಂಖ್ಯೆಯ ದೃಷ್ಟಿಯಿಂದ, ವಿದ್ಯಾವಂತರ ಸಂಖ್ಯೆಯ ದೃಷ್ಟಿಯಿಂದ, ಆರ್ಥಿಕ ಪ್ರಾಬಲ್ಯದಿಂದನೂ ನಾವು ಕೂಡ ಈಗ ಸಾಕಷ್ಟು ಸಬಲರಾಗಿದ್ದೀವಿ. ಹಾಗಾಗಿ ಪ್ರಮುಖ ರಾಷ್ಟ್ರಗಳಲ್ಲಿ ನಾವು ಒಂದು. ಆದರೆ ಈ ಜಾಗತಿಕ ರಾಜಕಾರಣ ಅಂತ ಒಂದಿದೆ, ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಇಲ್ಲಿ ಅಮೇರಿಕಾ ಮತ್ತು ರಷ್ಯಾ ಕೂಡ ಪಾಲುದಾರರು. ಒಂದು ಕಡೆ ಚೀನಾ ಕೂಡ ಇದೆ. ಈಗ ಚೀನಾ ಅಮೇರಿಕಾದ ವಿರುದ್ಧ ನಿಂತ್ಕೊಂಡ್ರೆ ಅಮೇರಿಕಾ ನಮ್ಮ ಪರವಾಗಿರುತ್ತೆ. ನಾವು ರಷ್ಯಾದ ಪರವಾಗಿ ಹೋದಾಗ ಅಮೇರಿಕಾ ಚೀನಾದ ಪರವಾಗಿರುತ್ತೆ. ನಾವು ಮತ್ತು ರಷ್ಯಾದ ಪರವಾಗಿ ಹೋದಾಗ ಅಮೇರಿಕಾ ಪಾಕಿಸ್ತಾನದ ಪರವಾಗಿರುತ್ತೆ, ಅಥವಾ ಚೀನಾ ಪಾಕಿಸ್ತಾನದ ಪರವಾಗಿರುತ್ತೆ. ಇದೆಲ್ಲ ಒಂದು ಈ ಚದುರಂಗದ ಆಟ. ಈ ಒಂದು ಚದುರಂಗದ ಆಟದಿಂದ ಹೊರತಾಗಿ ನಾವು ಇರೋದಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ದೇಶ ಇರುವಂಥ ಆಯಕಟ್ಟಿನ ಸ್ಥಳ ಆ ರೀತಿ ಇದೆ. ಈ ಒಂದು ನಮ್ಮ ಸ್ಥಳ ಇದೆಯಲ್ಲ, ಅದು ಸುತ್ತಮುತ್ತಲೂ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅನುಕೂಲ ಅನನುಕೂಲನ ತಂದುಕೊಟ್ಟಿದೆ. ಆಮೇಲೆ ಭಾರತ ಕೂಡ ಒಂದು ತಂತ್ರಜ್ಞಾನ ಶಕ್ತ ರಾಷ್ಟ್ರವಾಗಿ ಬೆಳೀತಾ ಇದೆ, ಆರ್ಥಿಕವಾಗಿ ಸಬಲ ಆಗ್ತಾ ಇದೆ. ಹಾಗಾಗಿ ಭಾಳಷ್ಟು ರಾಷ್ಟ್ರಗಳಿಗೆ ನಮ್ಮ ಕಂಡ್ರೆ ಅಸಹನೆಯೂ ಹೆಚ್ಚಿರುತ್ತೆ. ಆ ಸಂದರ್ಭದಲ್ಲಿ ನಾವು ಶಕ್ತ ರಾಷ್ಟ್ರ ಆಗಲಿಲ್ಲ ಅಂತಂದರೆ ಯಾರು ಬೇಕಾದ್ರೂ ನಮ್ಮನ್ನು ಮಣಿಸೋವಂಥ ಸಾಧ್ಯತೆ ಇರುತ್ತೆ. ನಾವು ತಂತ್ರಜ್ಞಾನ ಶಕ್ತ ರಾಷ್ಟ್ರ ಅಂತ ತೋರಿಸ್ಬೇಕು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತಂತ್ರಜ್ಞಾನ ಶಕ್ತ ರಾಷ್ಟ್ರ ಅಂತ ತೋರಿಸ್ಬೇಕು. ಅದನ್ನು ಒಂದು ಮುಖವಾಗಿ ಇದನ್ನು ತೋರಿಸ್ತೀವಿ. ಮುಂದಿನ ಬಾಹ್ಯಾಕಾಶ ಸಂಶೋಧನೆಗೆ ಜಾಗತಿಕ ಮಟ್ಟದಲ್ಲಿ ಈ ಮಿಷನ್ ಶಕ್ತಿ ನೆರವಾಗಬಹುದೇ? ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಸಂಶೋಧನೆಗಳು ನಡೀತಾ ಇದೆ. ಇವತ್ತು ಮನುಷ್ಯನನ್ನು ಮಂಗಳ ಗ್ರಹಕ್ಕೂ ಕರ್ಕೊಂಡು ಹೋಗುವಂಥ ಯೋಜನೆಗಳು ಕೆಲವು ದೇಶಗಳಲ್ಲಿ ಈಗಾಗಲೇ ಕೈಗೊಂಡಿದ್ದಾರೆ. ಅಂಥ ಬೃಹತ್ ಯೋಜನೆಗಳು ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡೋದ್ರ ಬಗ್ಗೆ ಚೀನಾ ಯೋಚಿಸ್ತಾ ಇದೆ, ನಮ್ಮ ಭಾರತ ಕೂಡ ಯೋಚಿಸ್ತಾ ಇದೆ. ಈ ರೀತಿ ದೊಡ್ಡ ದೊಡ್ಡ ಯೋಜನೆಗಳನ್ನ ಹಮ್ಮಿಕೊಂಡಾಗ ನಮ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಸಹಕಾರ ಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಸಹಕಾರ ಯಾವಾಗ ಬರುತ್ತೆ ಅಂತಂದರೆ ನಾವು ಒಂದು ಸಮರ್ಥರಾಗಿದ್ದಾಗ ತಂತ್ರಜ್ಞಾನದಲ್ಲಿ. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕ್ವಾಲಿಫಿಕೇಷನ್ ಇರುತ್ತೆ. ನಾನು ಒಬ್ಬ ಗ್ರ್ಯಾಜುಯೇಟ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ದರೆ ಆವಾಗ ನಿಮ್ಮೊಟ್ಟಿಗೆ ಮಾತನಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಬರೀ ಒಂದು ಪ್ರಾಥಮಿಕ ಶಾಲೆ ಕಲಿತವನಾಗಿದ್ದರೆ, ನೀವು ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಕಲಿತವರಾಗಿದ್ದರೆ ವಹಿವಾಟು ಒಬ್ರಿಗೊಬ್ರಿಗೆ ನೇರವಾಗಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಂದು ಅರ್ಹತೆ ಬೇಕು, ವಿದ್ಯಾರ್ಹತೆ ಅನ್ನೋಗೆ ದೇಶದ ನಡುವೆ ಒಂದು ತಂತ್ರಜ್ಞಾನ ಅರ್ಹತೆ ಬೇಕಾಗತ್ತೆ. ನಾನೊಂದು ಸೂಪರ್ ಕಂಪ್ಯೂಟ್ರನ್ನ ಬಳಸೋದ್ರ ಬಗ್ಗೆ ಏನೂ ಗೊತ್ತಿದ್ದಾಗ ನಾನು ಸೂಪರ್ ಕಂಪ್ಯೂಟ್ರನ್ನ ನಾವು ಜೊತೆಗೂಡಿ ನಿರ್ಮಾಣ ಮಾಡೋದಂದರೆ ಯಾರೂ ಸಹಕಾರ ಕೊಡೋದಿಲ್ಲ. ಇವತ್ತು ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನದ ಸ್ಥಿತಿ ಅದೇನೆ. ಅಲ್ಲಿ ಒಂದು ಪೆನ್ನನ್ನು ಕೂಡ ನಿರ್ಮಾಣ ಮಾಡಿಕೊಳ್ಳುವಂಥ ತಂತ್ರಜ್ಞಾನ ಅವರಲ್ಲಿಲ್ಲ.
ಹಾಗಾಗಿ ಯಾವ ದೇಶನೂ ಅವರ ಸಹಯೋಗದಿಂದ ಏನನ್ನು ನಿರ್ಮಾಣ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ರಷ್ಯಾ ಒಂದು ಜಗತ್ತಿನ ಅತಿ ವೇಗದ ಒಂದು ಕ್ಷಿಪಣಿಯನ್ನು ಭಾರತದ ಸಹಯೋಗದಿಂದ ನಿರ್ಮಾಣ ಮಾಡಿದೆ ಅಂತ ನಾನು ಆಗಲೇ ಹೇಳಿದೆ, ಬ್ರಹ್ಮಾಸ್ ಅಂತ. ಅದೊಂಥರ ಬ್ರಹ್ಮಾಸ್ತ್ರ ಅಂತ ಅನ್ನೋ ಹೆಸರು ಬರಲಿ ಅಥವಾ ಕೇಳಿಸ್ಲಿ ಕಿವಿಗೆ ಅಂತ ಅಬ್ದುಲ್ ಕಲಾಂ ಅವರೇ ನಾಮಕರಣ ಮಾಡಿದ್ದು. ಬ್ರಹ್ಮಾಸ್ ಅಂತಂದಾಗ ಬ್ರಹ್ಮಾಸ್ತ್ರ ಅಂತ ನಮಗೆ ಕಿವಿಗೆ ಬೀಳುತ್ತೆ. ಅಂದರೆ ಅಂಥ ಒಂದು ದೊಡ್ಡ ಬ್ರಹ್ಮಾಸ್ತ್ರವನ್ನು ನಿರ್ಮಾಣ ಮಾಡೋಕ್ಕೆ ಭಾರತದ ಸಹಯೋಗನ ಯಾಕೆ ಕೇಳಿತ್ತು ಅಂತಂದರೆ, ನಮ್ಮಲ್ಲಿ ಅದೇ ಮಟ್ಟದ ಒಂದು ತಂತ್ರಜ್ಞಾನ ಇದೆ. ಪಾಕಿಸ್ತಾನದ ಜೊತೆ ಯಾವ ರಾಷ್ಟ್ರವೂ ತಂತ್ರಜ್ಞಾನ ಸಹಕಾರ ಇಲ್ಲ. ಅವ್ರಿಗೆ ಬೇಕಾದ ಒಂದಿಷ್ಟು ಅಸ್ತ್ರಗಳನ್ನ ಯಾರು ಕೊಡ್ಬೋದು, ಅಮೇರಿಕ F-16 ಕೊಡ್ಬೋದು, ಆದರೆ F-16 ಅಲ್ಲೇ ನಿರ್ಮಾಣ ಮಾಡ್ಕೊಳ್ಳೋಕ್ಕೆ ಯಾವ ಒಂದು ಸೌಲಭ್ಯನ ಕೊಡೋಕ್ಕಾಗಲ್ಲ. ಹಾಗಾಗಿ ನಾವು ಒಂದು ಪ್ರಬುದ್ಧ ರಾಷ್ಟ್ರವಾಗಿ, ಒಂದು ತಂತ್ರಜ್ಞಾನ ಶಕ್ತ ರಾಷ್ಟ್ರವಾಗಿ ಬೆಳಿಬೇಕು ಅಂತಂದರೆ ಇಂಥ ಪ್ರಯೋಗಗಳು ಬೇಕು. ನಾವು ಇದನ್ನು ಸಾಬೀತು ಮಾಡ್ತಾ ಇರಬೇಕು, ವಿಶ್ವಕ್ಕೆ ತೋರಿಸ್ತಾ ಇರಬೇಕು. ಹಾಗಾಗಿ ಇದರ ಇನ್ನೊಂದು ಅನುಕೂಲ ಏನು ಅಂತಂದರೆ, ನಾವು ಒಂದು ಪ್ರಬುದ್ಧ ರಾಷ್ಟ್ರ, ತಂತ್ರಜ್ಞಾನ ಪ್ರಬುದ್ಧ ರಾಷ್ಟ್ರ ಅಂತ ಬೇರೆ ದೇಶಗಳು ನಮ್ಮ ಜೊತೆ ಸಹಕಾರ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ. ಈ ಎರಡು ಅನುಕೂಲಗಳು ನಮಗೆ ಈ ಪ್ರಯೋಗದ ಮೂಲಕ ದೊರಕಿದೆ.